ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ಗೆ 6 ಹಳೆ ದಾರ ತೊಗೊಂಡಿನಿ. 10 ನಂಬರ್ ಕ್ರೋಶಾ ನೀಡಲ್ ತೊಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡ್ತಾರೆ ನೋಡ್ಕೊಳ್ಳೋಣ. 6 ಹಳೆ ದಾರಾಗೆ ಗಂಟು ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ಚೈನ್ ಹಾಕ್ತಾ ಇದ್ದೀನಿ. ಇಲ್ಲಿ 2 ಚೈನ್ ಹಾಕೋತೀನಿ. ಇವತ್ತು ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗೈತಿ ಡಿಸೈನು. ಇವಾಗ ನೋಡಿ 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕಿ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜ್ ಬೀಡ್ಸ್ ಸೇರಿಸ್ತಾ ಇದ್ದೀನಿ. ಲಾಕ್ ಮಾಡಿ 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕಿ ಒಂದು ಬೀಡ್ ಹಾಕ್ತಾ ಇದ್ದೀನಿ. ಚಿಕ್ಕ ಸೈಜು ಬೀಡ್ ಹಾಕ್ತಾ ಇದ್ದೀನಿ. ಬೀಡ್ ಹಾಕಿ ಇವಾಗ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸುಜ್ಜಿ ಮೇಲೆ ಒಂದು ಸಲ ದಾರ ತಗೋಬೇಕು. ಬೀಡ್ ಲಾಕ್ ಮಾಡ್ಕೋಬೇಕು. ಫಸ್ಟು ಬೀಡ್ ಲಾಕ್ ಮಾಡಿ ಸುಜ್ಜಿ ಮೇಲೆ ಒಂದು ಸಲ ದಾರ ತಗೋಬೇಕು. ಒಂದು ಸಲ ದಾರ ತಗೊಂಡು ಇವಾಗ ಏನು ಚೈನ್ ಹಾಕ್ಕೊಂಡಿಲ್ಲ ಅಲ್ಲೇ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಅಲ್ಲೇ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ. ಇವಾಗ ಚೈನ್ ಹಾಕಿ 2 ಚೈನ್ ಹಾಕಿದ್ದಲ್ಲ ಅಲ್ಲೇ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ. ಒಂದು ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕ್ಕೊಂಡಿನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. 2 ಚೈನ್ ಹಾಕಿ ಇವಾಗ ಸುಜಿ ಮೇಲೆ ದಾರ ಸುತ್ತಕೊಂಡು ನಾವು ಡಬಲ್ ಕ್ರೋಶೆ ಮಾಡಿದೆಲ್ಲ ಬೀಡ್ ತಳಗೆ ಗ್ಯಾಪ್ ಐತಿ. ಆ ಗ್ಯಾಪ್ ಒಳಗೆ ಹೋಗಿ ದಾರ ಎಳ್ಕೊಂಬರ್ಬೇಕು. ಆ ದಾರ ಎಳ್ಕೊಂಬಂದು ಇದೇ ರೀತಿ ನೀಡಲ್ ಮೇಲೆ ಇರಬೇಕು. ದಾರನ ಈ ಥರ ಹಿಡ್ಕೋಬೇಕು. ಈ ಥರ ಹಿಡ್ಕೊಂಡು ಇನ್ನೂ ಒಂದು ದಾರ ತಗೋತೀನಿ. ಸುಜ್ಜಿ ಮೇಲೆ ಇನ್ನೂ ಒಂದು ಸಲ ದಾರ ತಗೋಬೇಕು. ಆ ದಾರ ಅಲ್ಲೇ ಇರಬೇಕು. ಆ ಥರ ಹಿಡ್ಕೊಂಡು ಇನ್ನೂ ಒಂದು ಸಲ ದಾರ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ಇನ್ನೂ ಒಂದು ಸಲ ದಾರ ತೊಗೊಂಡು ಬಂದು 2 ಲೂಪ್ ಆಯಿತು. 2 ಸಲ ಆಯಿತು. ಇನ್ನೂ ಒಂದು ಸಲ ತೊಗೋತೀನಿ. ಟೋಟಲ್ 5 ಸಲ ದಾರ ತೊಗೋಬೇಕು. ಆ ದಾರ ಅಲ್ಲೇ ಇರಬೇಕು. ಇನ್ನೊಂದು ಸಲ ದಾರ 3ನೇ ಸಲ ಇದು. ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನೊಂದು ಸಲ ದಾರ ತೊಗೋತೀನಿ. ಆ ದಾರ ನೀಡಲ್ ಮೇಲೆ ಇರಬೇಕು. ಸ್ವಲ್ಪ ಹಿಡ್ಕೋಬೇಕು ಫ್ರೆಂಡ್. ಹಿಡ್ಕೊಂಡು ಇನ್ನೊಂದು ಸಲ ದಾರ ತೊಗೊಂಡಿನಿ. ಅದೇ ಗ್ಯಾಪಲ್ಲಿ ಹೋಗಿ ದಾರ ಎಳ್ಕೊಂಬರ್ಬೇಕು. ಟೋಟಲ್ 5 ಸಲ ದಾರ ಎಳ್ಕೊಂಬರ್ಬೇಕು. ಇನ್ನೂ ಒಂದು ಸಲ ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ಆ ದಾರ ಎಳ್ಕೊಂಬರ್ಬೇಕು. 5 ಸಲ ದಾರ ಎಳ್ಕೊಂಬಂದು 5 ಸಲ ನಾವು ದಾರ ಸುಜ್ಜಿ ಮೇಲೆ ತೊಗೊಂಡೆಲ್ಲ ಅದು ದಾರ ಸೇರಿ ಒಂದು ಸಲ ತೊಗೋಬೇಕು. ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಅದು 5 ಸಲ ದಾರ ತೊಗೊಂಡೆಲ್ಲ ಅದರ ಒಳಗಿಂದ ನೀಡಲ್ ತಗೋಬೇಕು. ನೋಡಿ ಸ್ವಲ್ಪ ನಿಧಾನಾಗಿ ತೆಗಿಬೇಕು. ನೀಡಲ್ ತೆಗೆದು ಇವಾಗ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಬೇಕು. ಇಲ್ಲಿ ಸ್ವಲ್ಪ ಒಂದು ಎಳೆ ದಾರ ಕಟ್ಟಾಗಿದೆ. ಅದಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ನೋಡಿ ನಾನು ದಾರ ಮೇಲೆ ಮಾಡಿ ಇನ್ನೂ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಡಿಸೈನ್ ಇದು. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಹೊಸ ರೀತಿ ಡಿಸೈನ್ ಇದು. ಬಾರ್ಡರ್ ಡಿಸೈನ್ ತುಂಬಾ ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್. ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಬಾರ್ದು. ಇವಾಗ ಡೈರೆಕ್ಟಲ್ಲಿ ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಸ್ವಲ್ಪ ಗ್ಯಾಪ್ ಬಿಡಬೇಕು. ಅಂದರೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿ ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಸುಜ್ಜಿ ಮೇಲೆ ದಾರ ತಗೋಬೇಕು. ಒಂದು ಸಲ ದಾರ ತಗೊಂಡು ಇವಾಗ ಗ್ಯಾಪ್ ಐತಲ್ಲ ಡಬಲ್ ಕ್ರೋಶೆ ಮಾಡಿದ್ದೆಲ್ಲ ಬೀಡ್ ತಳಗೆ ಗ್ಯಾಪ್ ಐತಿ. ಆ ಗ್ಯಾಪ್ ಒಳಗೆ ಹೋಗಿ ದಾರ ಎಳ್ಕೊಂಬರ್ಬೇಕು. ದಾರ ಎಳ್ಕೊಂಬಂದು ಈ ದಾರ ಇದೇ ರೀತಿ ಎಳ್ಕೋಬೇಕು. ಸುಜ್ಜಿ ಮೇಲೆ ದಾರ ಇರಬೇಕು. ಇನ್ನೊಂದು ಸಲ ದಾರ ಎಳ್ಕೊಂಬರ್ತೀನಿ. ಇದು 3ನೇ ದಾರ. 3ನೇ ಸಲ ದಾರ ಎಳ್ಕೊಂಬರ್ತೀನಿ. 3 ಆಯಿತು. ಇನ್ನು 2 ಸಲ ದಾರ ತಗೋಬೇಕು. ಟೋಟಲ್ 5 ಸಲ ದಾರ ತಗೊಂಡು ಒಂದೇ ಸಲ ದಾರ ಒಳಗಿಂದ ನೀಡಲ್ ತೆಗಿಬೇಕು. 4 ಸಲ ಆಯಿತು. ಇನ್ನು ಒಂದು ಸಲ ದಾರ ತಗೋತೀನಿ. ಅದೇ ಗ್ಯಾಪಲ್ಲಿ ಹೋಗಿ ದಾರ ಎಳ್ಕೋಬೇಕು. 5 ಸಲ ಆಯಿತು. ಇವಾಗ ನೋಡಿ ಸುಜ್ಜಿ ಮೇಲೆ ಒಂದು ಸಲ ದಾರ ತಗೊಂಡು ಅದು ದಾರ ಒಳಗಿಂದ ನೀಡಲ್ ತೆಗಿತೀನಿ. 5 ಲೂಪಿಂದ ನೀಡಲ್ ತೆಗಿಬೇಕು. ನೀಡಲ್ ತಗೊಂಡು ಇವಾಗ ಲಾಕ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಲಾಕ್ ಮಾಡಿ ಇವಾಗ ದಾರ ಮೇಲೆ ಮಾಡಿ ಇನ್ನೂ ಒಂದು ಬೀಡ್ ಹಾಕೋತೀನಿ. 5 ಸಲ ಸುಜ್ಜಿ ಮೇಲೆ ದಾರ ತಗೊಂಡು 5 ಲೂಪಿಂದ ಒಂದು ಸಲ ನೀಡಲ್ ತೆಗಿಬೇಕು. ತಗೊಂಡು ಲಾಕ್ ಮಾಡ್ಕೋಬೇಕು. ಹೊಸ ರೀತಿ ಡಿಸೈನ್ ಇದು. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಇನ್ನು ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಮಾಡ್ಕೋಬೇಕಂದ್ರೆ ಜಾಸ್ತಿ ದಾರ ಎಳ್ಕೋಬಾರ್ದು. ಸ್ವಲ್ಪ ಎಳ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿ ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಸುಜ್ಜಿ ಮೇಲೆ ಒಂದು ಸಲ ದಾರ ತಗೋತೀನಿ.
ಡಬಲ್ ಕ್ರೋಶೆ ಮಾಡ್ದೆಲ್ಲ ಬೀಡ್ದೊಳಗೆ ಗ್ಯಾಪ್ ಐತಿ, ಆ ಗ್ಯಾಪ್ ಒಳಗೆ ಹೋಗಿ ದಾರ ಎಳ್ಕೊಂಬರ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ಒಂದು ಸಲ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಈಜಿ ಐತಿ ಡಿಸೈನ್, ನೋಡೋಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ. ಇನ್ನೊಂದು ಸಲ ದಾರ ಎಳ್ಕೊತೀನಿ. ಆ ದಾರನ ಅದೇ ರೀತಿ ಹಿಡ್ಕೋಬೇಕು, ಸ್ವಲ್ಪ ಹಿಡ್ಕೊಂಡು ಇನ್ನೊಂದು ಸಲ ಎಳ್ಕೊಬೇಕು. ಮೂರನೇ ಸಲ ಇನ್ನು 2 ಸಲ ಎಳ್ಕೊತೀನಿ. ಸುಜಿ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಎಳ್ಕೊಬೇಕು. ಇನ್ನೊಂದು ಸಲ ದಾರ ಎಳ್ಕೊತೀನಿ. 5 ಲೂಪ್ ಆಗುತ್ತೆ. 5 ಲೂಪಿಂದ ಇವಾಗ ನೀಡಲ್ ತೆಗಿಬೇಕು. ಸುಜಿ ಮೇಲೆ ದಾರ ತಗೊಂಡು ಒಂದು ಸಲ ದಾರ ತಗೊಂಡು ನೀಡಲ್ ತೆಗಿತೀನಿ. ಇವಾಗ ಲಾಕ್ ಮಾಡ್ಕೊತೀನಿ. 5 ಸಲ ದಾರ ತಗೊಂಡೆಲ್ಲ 5 ಲೂಪಿಂದ ನೀಡಲ್ ತೆಗಿಬೇಕು. ದಾರ ಸುಜಿ ಮೇಲೆ ದಾರ ಸುತ್ತಕೊಂಡೆ ನೀಡಲ್ ತೆಗಿಬೇಕು. ಇನ್ನು ಬೀಡ್ಸ್ ಹಾಕ್ತಾಯಿದ್ದೀನಿ. ಇನ್ನು ಒಂದು ಬೀಡ್ ಹಾಕ್ತಾಯಿದ್ದೀನಿ. ಬೀಡ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೊತೀನಿ. ಸುಜಿ ಮೇಲೆ ದಾರ ಸುತ್ಕೋತೀನಿ. ಬೀಡ್ ಲಾಕ್ ಮಾಡಬಾರ್ದು. ಫಸ್ಟ್ ಒಂದೇ ಸಲ ಬೀಡ್ ಲಾಕ್ ಮಾಡಿದ್ದೀನಿ. ಡೈರೆಕ್ಟಾಗಿ ಡಬಲ್ ಕ್ರೋಶೆ ಮಾಡ್ಕೊತೀನಿ. ಡಬಲ್ ಕ್ರೋಶೆ ಮಾಡಿದ್ರೆ ಸ್ವಲ್ಪ ದಾರ ಎಳ್ಕೊಬೇಕು, ಜಾಸ್ತಿ ಎಳ್ಕೊಬೇಡಿ. ಸ್ವಲ್ಪ ಎಳ್ಕೊಂಡು ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಇನ್ನು 5 ಸಲ ದಾರ ತಗೋತೀನಿ. ಸುಜ್ಜಿ ಮೇಲೆ 2 ಸಲ ಚೈನ್ ಹಾಕಿ ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ. ಸೇಮ್ ಪ್ಯಾಂಟಲ್ಲಿ ಗ್ಯಾಪ್ ಐತಲ್ಲ, ಆ ಗ್ಯಾಪ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬರ್ತೀನಿ. ಡಬಲ್ ಕ್ರೋಶೆ ಮಾಡಿದ್ಮೇಲೆ ಗ್ಯಾಪ್ ಐತಿ, ದಾರ ಎಳ್ಕೊಂಬಂದು ಆ ದಾರ ಅಲ್ಲೇ ಹಿಡ್ಕೋಬೇಕು. ಹಿಡ್ಕೊಂಡು ಇನ್ನೊಂದು ಸಲ ದಾರ ತಗೋತೀನಿ. ಸುಜಿ ಮೇಲೆ ಇರಬೇಕು ಆ ದಾರ. 5 ಸಲ ದಾರ ತಗೊಂಡು 5 ಸಲ ದಾರ ತಗೊಂಡಲ್ಲ, ಅದೇ ಲೂಪಲ್ಲಿ ಒಂದು ಸಲ ನೀಡಲ್ ತೆಗಿಬೇಕು ನೋಡಿ. ಇನ್ನೊಂದು ಸಲ ದಾರ ತಗೋತೀನಿ. ಅದು ದಾರ ಹಾಗೆ ಇರಬೇಕು. 5 ಸಲ ದಾರ ತಗೊಂಡು ನೋಡಿ. ಇನ್ನೊಂದು ಸಲ ಈಗ ಸುಜಿ ಮೇಲೆ ದಾರ ಒಂದು ಸಲ ತಗೋತೀನಿ. ಎಲ್ಲ 5 ಸಲ ದಾರ ತಗೊಂಡೆಲ್ಲ ಆ ಲೂಪಿಗೆ ತೆಗಿತೀವಿ, ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಇನ್ನೊಂದು ಬೀಡ್ ಹಾಕ್ತಾಯಿದ್ದೀನಿ. ಸಿಂಪಲಾಗಿ ಡಿಸೈನ್ ಆಯಿತು. ಬಾರ್ಡರ್ ಡಿಸೈನ್ ತುಂಬ ಚೆನ್ನಾಗಿ ಒಂಥರ ಲುಕ್ ಕೊಡುತ್ತೆ. ಇನ್ನು ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಕರೆಕ್ಟಾಗಿ ನೋಡಿಕೊಂಡು ಡಬಲ್ ಕ್ರೋಶೆ ಎಲ್ಲಿ ಬರುತ್ತೆ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಇನ್ನು ಸುಜಿ ಮೇಲೆ ದಾರ ಸುತ್ತಕೊಂಡು ಇದೇ ರೀತಿ ಮಾಡ್ಕೋಬೇಕು ನೋಡಿ. ಫುಲ್ ಸೀರೆ ಹಾಕಬೇಕಂದ್ರೆ ಇದೇ ರೀತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ನಾನು ಸ್ವಲ್ಪ ಹಾಕಿ ತೋರಿಸ್ತೀನಿ ನೋಡಿ. ಅಷ್ಟು ಹಾಕಿದ್ದೀನಿ, ಎಷ್ಟು ಫಿನಿಶಿಂಗ್ ನೀಟಾಗಿ ಬಂದೈತಿ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ. ಸೆಕೆಂಡ್ ಲೇಯರ್ ಮಾಡೋಕೆ ಪಿಂಕ್ ಕಲರ್ ದಾರ ತೊಗೊಂಡಿನಿ. ಫಸ್ಟ್ ನಾವು 2 ಚೈನ್ ಹಾಕಿದ್ದಲ್ಲ ಅಲ್ಲೇ ಲಾಕ್ ಮಾಡ್ಕೊಂಡಿನಿ. ಲಾಕ್ ಮಾಡಿ ಇವಾಗ ನಾವು ಫಸ್ಟ್ 2 ಚೈನ್ ಹಾಕಿ ಬೀಡ್ ಹಾಕಿದ್ದಲ್ಲ ಅಲ್ಲೇ ನಾವೊಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಅಲ್ಲೇ ಬೀಡ್ ಪಕ್ಕ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ನಾವು 2 ಚೈನ್ ಹಾಕ್ಕೊಂಡಿಲ್ಲ, ಲಾಕ್ ಮಾಡಿ 2 ಚೈನ್ ಹಾಕಿದ್ದಲ್ಲ ಅಲ್ಲೇ ಲಾಕ್ ಮಾಡಿ ಇನ್ನೂ ಒಂದು ಎಕ್ಸ್ಟ್ರಾ 1-2 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿನಿ. ಸಿಂಗಲ್ ಕ್ರೋಶೆ ಮಾಡಿ ಇನ್ನು 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಇನ್ನು ಒಂದು ಬೀಡ್ಸ್ ಹಾಕೋಬೇಕು. ಬೀಡ್ ಹಾಕಿ ಇನ್ನು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟ್ ಯಾವ ರೀತಿ ಮಾಡಿದೆ ಅದೇ ರೀತಿ ಮಾಡ್ಕೋಬೇಕು ನೋಡಿ. ಬೀಡ್ ಮೇಲೆ ಅಸಲ ಪಕ್ಕದಲ್ಲಿನೇ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ಚೈನ್ ಹಾಕೋತೀನಿ. 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ. ಒಂದು ಬೀಡ್ ಹಾಕಬೇಕು. ಒಂದು ಬೀಡ್ ಹಾಕಿ ಸುಜಿ ಮೇಲೆ ದಾರ ಸುತ್ಕೋತೀನಿ. ಸುಜಿ ಮೇಲೆ ದಾರ ಸುತ್ಕೊಂಡು ನಾವು ಬೀಡ್ ಹಾಕಿದ್ದಲ್ಲ ಆ ಬೀಡ್ ಕೆಳಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಆ ಬೀಡ್ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ. ಫಸ್ಟ್ ಬೀಡ್ ಹಾಕಿ ಇದು ಮಾಡಿದೆಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ. ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ನಾವು ಸುಜಿ ಮೇಲೆ ದಾರ ಸುತ್ಕೊಂಡು ಇವಾಗ ಡಬಲ್ ಕ್ರೋಶೆ ಮಾಡಿದೆಲ್ಲ ಬೀಡ್ ತೆಳಗೆ ಒಂದು ಗ್ಯಾಪ್ ಐತೆ ನೋಡಿ. ಆ ಗ್ಯಾಪಿಗೆ ಇನ್ನು ಸುಜಿ ಮೇಲೆ ದಾರ ಸುತ್ತಕೊಂಡು ನೋಡಿ ಇದೇ ಥರ ಹಿಡ್ಕೋಬೇಕು. ಇನ್ನು ಒಂದು ಸಲ ದಾರ ಹಿಡ್ಕೊಬಂದು ಅದು ಕೂಡ ಅಷ್ಟೇ ಹಿಡ್ಕೋಬೇಕು. 5 ಸಲ ದಾರ ತಗೋಬೇಕು. ಅದೇ ರೀತಿ ಮಾಡ್ಕೋಬೇಕು. ಇಲ್ಲಿ ಕೂಡ ಅಷ್ಟೇ 5 ಸಲ ದಾರ ತಗೊಂಡು 5 ಲೂಪಿಂದ ನೀಡಲ್ ತೆಗಿಬೇಕು. ಇನ್ನು ಒಂದು ಸಲ ದಾರ ತಗೋತಾ ಇದ್ದೀನಿ.
5 ಲೂಪಿಂದ ನೀಡಲ್ ತೆಗಿಬೇಕು. ಸೂಜಿ ಮೇಲೆ ದಾರ ಒಂದು ಸಲ ತಗೊಂಡು 5 ಲೂಪಿಂದ ನೀಡಲ್ ಆಚೆ ತೆಗಿತೀನಿ. ನೀಡಲ್ ತೆಗೆದ ಮೇಲೆ ಲಾಕ್ ಮಾಡ್ಕೋಬೇಕು. ಒಂದು ಸಲ ಕಷ್ಟ ಆಗುತ್ತೆ, ಒಂದು ಸಲ ಬೇಗ ತೆಗಿಬೋದು. ಈಜಿಯಾಗಿ ಬಂದುಬಿಡುತ್ತೆ. ಇವಾಗ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ. ಒಂದು ಬೀಡ್ ಹಾಕ್ತಾ ಇದ್ದೀನಿ. ಬೀಡ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸೂಜಿ ಮೇಲೆ ದಾರ ಸುತ್ತಕೊಂಡು ಬೀಡ್ ಪಕ್ಕದಲ್ಲಿನೇ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸೆಕೆಂಡ್ ಆರ್ಚ್ ಮಾಡಿದೆಲ್ಲ ಅಲ್ಲೇ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಬೀಡ್ ಪಕ್ಕದಲ್ಲಿ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ತಕೊಂಡು 5 ಸಲ ಸೂಜಿ ಮೇಲೆ ದಾರ ತಗೊಂಡು 5 ಲೂಪಿಂದ ನೀಡಲ್ ತೆಗಿಬೇಕು. ಒಂದು ಸಲ ಆಯಿತು. ಒಂದು ಸಲ, ಒಂದು ಸಲ ದಾರ ಎಳ್ಕೊಂಡು 2 ಸಲ ಆಯಿತು. ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರ ಎಳ್ಕೋಬೇಕು. ಎಳ್ಕೊಂಡು ನೀಡಲ್ ಮೇಲೆ 5 ಸಲ ಆದಮೇಲೆ ಸೂಜಿ ತೆಗಿಬೇಕು. 5 ಲೂಪಿಂದ ಸೂಜಿ ತೆಗಿಬೇಕು. ಬಾರ್ಡರ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನು ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ವಾಚ್ ಮಾಡಿ. 5 ಲೂಪಿಂದ ಸೂಜಿ ತಗೋತೀನಿ. ತಗೊಂಡು ಲಾಕ್ ಮಾಡ್ಕೋತೀನಿ. ಫುಲ್ ಸೀರೆ ಹಾಕಬೇಕಂದ್ರೆ ಇದೇ ರೀತಿ ಹಾಕೋಬೇಕು. ಒಂದು ಬೀಡ್ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಕುಚ್ಚು ಬೇಕನ್ನೋರು ಕುಚ್ಚು ಕೂಡ ಹಾಕೋಬೋದು. ಈ ಬೀಡ್ ಹಾಕ್ತಿದ್ದೆಲ್ಲ ಅದೇ ಜಾಗದಲ್ಲಿ ಕುಚ್ಚು ಕಟ್ಕೋಬೋದು. ಜಾಸ್ತಿ ಹತ್ತಿರ ಕಟ್ಕೋಬೇಡಿ, ಸ್ವಲ್ಪ ದೂರಾಗಿ ಕಟ್ಕೊಳ್ಳಿ. ಒಂದು 3-4 ಆರ್ಚ್ ಬಿಟ್ಟು ಕಟ್ಕೊಳ್ಳಿ. ತುಂಬ ಚೆನ್ನಾಗಿ ಒಂಥರ ಲುಕ್ ಕೊಡುತ್ತೆ. ಡಬಲ್ ಕ್ರೋಶೆ ಮಾಡಿ ಸೂಜಿ ಮೇಲೆ 2 ಸಲ ಚೈನ್ ಹಾಕಿ ಸೂಜಿ ಮೇಲೆ 2 ಸಲ ದಾರ ತಗೊಂಡು 5 ಸಲ ದಾರ ತಗೋಬೇಕು. ಸೂಜಿ ಮೇಲೆ ಇದೇ ರೀತಿ ಕಂಟ್ರೋಲ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ಬೇಗ ಕೂಡ ಆಗುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಒಂಥರ ಲುಕ್ ಕೊಡುತ್ತೆ. ಕುಚ್ಚು ಬೇಡನವರು ಈ ರೀತಿ ಹಾಕೋಬೇಕು. ಹೊಸ ರೀತಿ ಡಿಸೈನ್ ಇದು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ನೀವು ಸೀರೆ ಮೇಲೆ ಫುಲ್ ಸೀರೆ ಮೇಲೆ ಹಾಕಿ ತೋರಿಸಿದ್ರೆ ನಾನು ತೋರಿಸ್ತೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಸಲ ದಾರ ತಗೊಂಡು 5 ಲೂಪ್ ಆಗುತ್ತೆ. 5 ಲೂಪಿಂದ ಸೂಜಿ ತಗೋಬೇಕು. ಒಂದು ಸಲ ದಾರ ಸುತ್ತಕೊಂಡು 5 ಲೂಪಿಂದ ನೀಡಲು ಆಚೆ ತೆಗಿಬೇಕು. ಲಾಕ್ ಮಾಡ್ಕೋಬೇಕು. ನೀಡಲ್ ತಗೊಂಡು ಆಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋಬೇಕು. ಇದೇ ರೀತಿ ಕಂಟ್ರೋಲ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಡಿಸೈನ್. ಇದೇ ರೀತಿ ಕಂಟ್ರೋಲ್ ಮಾಡ್ಕೊಳ್ಳಿ. ನಾನು ಫುಲ್ ಸೀರೆ ಹಾಕಬೇಕಂದ್ರೆ ಇದೇ ರೀತಿ ಹಾಕೋಬೇಕು. ಎಲ್ಲ ಹಾಕಿ ತೋರಿಸ್ತೀನಿ ನೋಡಿ. ಎಲ್ಲ ಹಾಕಿದ್ದೀನಿ. ಎಷ್ಟು ನೀಟಾಗಿ ಬಂದೈತಿ. ತುಂಬ ಚೆನ್ನಾಗಿ ಒಂಥರ ಲುಕ್ ಐತೆ ನೋಡಿ. ತುಂಬ ಚಿಕ್ಕಾಗಿ ತುಂಬ ಚೆನ್ನಾಗಿ ಬಂದೈತಿ. ಇದೇ ರೀತಿ ಹಾಕ್ಕೊಳ್ಳಿ. ಸೀರೆ ಮೇಲೆ ಕುಚ್ಚು ಬೇಡನವರು ಈ ರೀತಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಪ್ಲೀಸ್ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲಿ ಮಾಡ್ತೀನಿ. ಎಲ್ಲರಿಗೂ ಬಾಯ್.